ತಪಸ್ಯ ಫೌಂಡೇಶನ್ ಆಯೋಜಿಸಿರುವ ಈ ಕಾರ್ಯಕ್ರಮ ಬೀಚ್ ಫೆಸ್ಟಿವಲ್ ಮತ್ತು ಟ್ರಯತ್ಲಾನ್ ಒಲಿಂಪಿಕ್ ಲೆವೆಲ್ ಟ್ರಯತ್ಲಾನ್ ನಾಳೆ ನಡೀಲಿಕ್ಕಿದೆ. ಇದು ನಾವು 2019 ಕ್ಯಾನ್ಸರ್ನವರಿಗೆ ಬೇಕಾಗಿ ಒಂದು ಪ್ಯಾಲಿಟಿವ್ ಕೇರ್ ಅಂದರೆ ಆರೋಗ್ಯ ಇದು ಶಮನ, ನೋವಿನ ಆರೈಕೆ ಶಮನ. ಅದು ಕ್ಯಾನ್ಸರ್ನ ಲಾಸ್ಟ್ ಸ್ಟೇಜಲ್ಲಿ ಇರುವವರಿಗೆ ನಾವು ಅವರನ್ನು ಸಾಂತ್ವನ ಕೇಂದ್ರ, ಅವರನ್ನು ಖುಷಿಯಾಗಿ ನೋಡಿಕೊಳ್ಳೋದು, ಅವರನ್ನು ಮಾನಸಿಕವಾಗಿ ಎಲ್ಲ ವಿಧದಲ್ಲಿಯೂ ನಾವು ಅವರಿಗೆ ಎಲ್ಲ ಸೌಕರ್ಯ ಕೊಟ್ಟು ಅವರನ್ನು ಚಂದದಲ್ಲಿ ಖುಷಿಯಾಗಿ ಇರುವಂತೆ ನೋಡಿಕೊಳ್ಳೋದು ನಮ್ಮದು ಒಂದು ವಿಷನ್. ಸೊ ಅದಕ್ಕಾಗಿ ನಾವು ಇದು ಒಂದು ಕ್ಯಾನ್ಸರ್ ಅಂತ ಹೇಳಿದರೆ ಒಂದು ತುಂಬ ದೊಡ್ಡ ಒಂದು ಎಲ್ಲರ ಸೈಕಲಾಜಿಕಲಿ, ಮೆಂಟಲಿ ಆ್ಯಂಡ್ ಫೈನಾನ್ಷಿಯಲಿ ದೊಡ್ಡ ಒಂದು ಬರ್ಡನ್. ಎಲ್ಲ ಒಂದು ಫ್ಯಾಮಿಲಿ ಕ್ಯಾನ್ಸರ್ ಬಂತಂತ ಹೇಳಿದರೆ ಎಲ್ಲರೂ ತುಂಬ ಸಫರ್ ಆಗ್ತಾರೆ. ಅದಕ್ಕಾಗಿ ಅದನ್ನು ನಾವೆಲ್ಲ ಕಡೆ ನೋಡಿ ಈಗ ತುಂಬ ಬಡವರಿಗೆ ಅವರನ್ನು ಲಾಸ್ಟ್ ಸ್ಟೇಜಲ್ಲಿರುವಾಗ ಮನೆಯಲ್ಲಿ ನೋಡಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಅಂಥವರಿಗೆ ನಾವು ಒಂದು ಅವರನ್ನು ಚಂದ ಮಾಡಿ ಒಂದು ಖುಷಿಯಾಗಿ ಒಂದು ಸಂತೋಷದಾಯಕ ವಾತಾವರಣದಲ್ಲಿ ಅವರನ್ನು ಇಟ್ಟುಕೊಂಡು ಫ್ರೀಯಾಗಿ ಚಾರಿಟಿ ನಾವು ಮಾಡ್ತಾ ಇರೋದು ತಪಸ್ಯ ಅಂತ ಹೇಳಿ. ನಾವು ಚಾರಿಟಿ ಇದರಲ್ಲಿ ಏನೂ ₹1 ಕೂಡ 1 ಪೈಸೆ ನಾವು ತಗೊಳ್ಳೋದಿಲ್ಲ. ಅವರನ್ನು ಚಂದದಾಳಿ ನೋಡಿಕೊಂಡು ಅವರನ್ನು ಎಲ್ಲ ವಿಧದಲ್ಲಿ ಸಂತೋಷವಾಗಿಡೋದು ನಮ್ಮ ಒಂದು ವಿಷನ್. ಯಾಕೆಂತ ಹೇಳಿದರೆ ಇದೊಂದು ಫಂಡ್ ರೇಸಿಂಗ್. ಈಗ ನಾವು ಬಿಲ್ಡಿಂಗ್ ಕಟ್ಟೋದು ಎಲ್ಲರೂ ಒಂದು CSR ಫಂಡ್ ಹಾಗೆಲ್ಲ ಕೊಡ್ತಾರೆ. ಆಮೇಲೆ ಇದು ಸಸ್ಟೈನ್ ಆಗಬೇಕಾದ್ರೆ ಒಂದು ವರ್ಷಕ್ಕೆ ನಮಗೆ 1 ಕೋಟಿ ಬೇಕು. ಒಂದು 51 ಬೆಡ್ಡಿದ್ದು ನಾವು ಒಂದು ಪ್ಯಾಲಿಟಿವ್ ಕೇರ್ ಮಾಡೋದಾದರೆ ಅದಕ್ಕೆ ನರ್ಸಸ್ ಬೇಕು, ಡಾಕ್ಟರ್ಸ್ ಬೇಕು, ಎಲ್ಲ ವಿಧದಲ್ಲಿಯೂ ನಮಗೆ ತುಂಬ ದುಡ್ಡಿನ ಅವಶ್ಯಕತೆ ಇದೆ. ಅದಕ್ಕೆ ಅದನ್ನು ಸಸ್ಟೈನ್ ಮಾಡಲಿಕ್ಕೆ ನಾವು ಇದರಿಂದ ಬೀಚ್ ಫೆಸ್ಟಿವಲ್ ಮಾಡಿ ಫಿನಾನ್ಷಿಯಲ್ ಸಪೋರ್ಟ್ ನಾವು ತಗೊಂಡು ಅದನ್ನು ಸುಂದರವಾಗಿ ಮುಂದಕ್ಕೆ ನಡೆಸಿಕೊಂಡು ಹೋಗುವಂಥ ಒಂದು ವಿಷನನ್ನು ಇಟ್ಟುಕೊಂಡಿದ್ದೇವೆ ನಾವು. ಅದಕ್ಕಾಗಿ ಈಗ ಸ್ಟೆಪ್ ಬೈ ಸ್ಟೆಪ್ ಇದು 3ನೇ ಎಡಿಷನ್. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಇದು ಒಳ್ಳೆ ಆಗ್ತಾ ಉಂಟು. ಅದಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.